ಇವರು 6 ಜನರು ಕೂಡ ನಮ್ಮ ಛಲವಾದಿ ಸಮುದಾಯದವರಾಗಿ ಆಗಿನ ಕಾಲಘಟ್ಟದಲ್ಲಿ ಪ್ರಕೃತಿಯಲ್ಲಿ ಏನಾದರು. ಅದಾದ ನಂತರದಲ್ಲಿ ಈ 1 ವರ್ಷಗಳಿಂದ ಈಚೆಗೆ, ಕಳೆದ 1 ವರ್ಷಗಳಿಂದ ಈಚೆಗೆ ನಮ್ಮ ಸಮುದಾಯವನ್ನು ನಿಭಾಯಿಸ್ತಿರ್ತಕ್ಕಂಥವರು, ಸಮುದಾಯಕ್ಕೆ ಆಧಾರ ಸ್ತಂಭ ಆಗಿರ್ತಕ್ಕಂಥ ನಮ್ಮ ರಾಜಕೀಯ ಧುರೀಣ ಶ್ರೀನಿವಾಸ ಪ್ರಸಾದ್ ಅವರು, ಧ್ರುವನಾರಾಯಣ ಅವರು, IAS ಅಧಿಕಾರಿ ದಕ್ಷ ಅಧಿಕಾರಿ ಕೆ ಶಿವರಾಮ್ ಸಾಹೇಬರು, ಕ್ರಾಂತಿಗಳ ಮುಖಾಂತರ ಈ ಸಮುದಾಯವನ್ನು ಹೆಚ್ಚಿಸ್ತಾ ಇದ್ದಂಥ ಶ್ರೀಯುತ ಸಿದ್ದಲಿಂಗಯ್ಯ ಸಾಹೇಬರು, ಇತ್ತೀಚೆಗಷ್ಟೇ ಆನೇಕಲ್ನ MP ಕೇಶವಮೂರ್ತಿಯವರು, ಮಾಜಿ ಅರಣ್ಯ ಸಚಿವರು, ಹೋರಾಟದ ಕಿಚ್ಚನ್ನು ತನ್ನ ಎದೆಗೂಡಿನಲ್ಲಿ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ದಲಿತ ಗರ್ಜನೆಯನ್ನು ಮಾಡಿದಂಥ ಶ್ರೀಯುತ ಮಂಟೇಲಿಂಗಯ್ಯನವರು, ನಮ್ಮ ಭಾಗದವರೇ ಆದಂಥ ನಿತ್ಯ ಹೋರಾಟಗಾರರು ಜಗದೀಶ್ ಶಂಕರ್ ಅವರು, ಈ 7 ಜನ ನಾಯಕರು ನಮ್ಮ ಛಲವಾದಿ ಸಮುದಾಯದವರಾಗಿ ನಮ್ಮ ಸಮಾಜಕ್ಕೆ ತುಂಬಲಾರದ ನಷ್ಟ ಆಗಿದೆ. ಮುಂದಿನ ದಿನಗಳಲ್ಲಿ ನಮಗೆ ನಾಯಕರ ಕೊರತೆ ಎದ್ದು ಕಾಣ್ತಾ ಇದೆ. ನಮ್ಮ ಸಾಹೇಬರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, G. ಪರಮೇಶ್ವರ್ ಸಾಹೇಬರು, ಮಾದೇವಪ್ಪ ಸಾಹೇಬರು, ಇವರುಗಳು 70 ದಶಕಗಳನ್ನು ದಾಟಿದ್ದಾರೆ. ಅವ್ರಿಗೆ ಆಯುಷ್ ಆರೋಗ್ಯದ ಭಗವಂತ ಕರ್ಣಿಸ್ಲಿ ಹೆಚ್ಚಿಗೆ ಅಂತ ವಾಸಿಸ್ತಾ, ನಾಯಕರ ಕೊರತೆ ಆಗಿರ್ತಕ್ಕಂಥ ಈ ಛಲವಾದಿ ಸಮುದಾಯದ ನಾಯಕರುಗಳ ಹುಡುಕಾಟದಲ್ಲಿ ಸಂವಿಧಾನ ಬಳಗ ಇದೆ. ಪ್ರತಿಯೊಬ್ಬ ಸಾಧಕನ ಹಿಂದೆ ಒಬ್ಬ ಸ್ತ್ರೀ ಇರ್ತಾರೆ ಎನ್ನುವ ಒಂದು ನುಡಿಯಂತೆ ಈ 7 ಜನ ನಾಯಕರುಗಳನ್ನ ನಾವು ಕಳ್ಕೊಂಡಿರ್ತಕ್ಕಂಥ ತಾಯಂದಿರ ತ್ಯಾಗ ಕೂಡ ಈ ಸಮಾಜ ಕಟ್ಟಲಿಕ್ಕಿದೆ ಅಂತ ಭಾವಿಸ್ತಾ, ಸಂವಿಧಾನ ಬಳಗ ಆ ತಾಯಂದಿರನ್ನ ಕರೆಸಿ ನಮ್ಮ ಈ ದೇಶದ ವಿಮೋಚಕರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗರಾದಂಥ ಶ್ರೀಯುತ ಆನಂದರಾಜ್ ಅಂಬೇಡ್ಕರ್ ಅವರನ್ನು ಕರೆಸಿ ಆ ಒಂದು ವಂಶದ ಕುಡಿಯಿಂದ ಇವರುಗಳಿಗೆ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸ ಈ ಚಿರಸ್ಮರಣ ಕಾರ್ಯಕ್ರಮದಲ್ಲಿ ಮಾಡೋಕ್ಕೆ ಸಂವಿಧಾನ ಬಳಗ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಮುದಾಯದ ಎಲ್ಲ ಇವಾಗ ಹಾಲಿ ಅಧಿಕಾರದಲ್ಲಿರ್ತಕ್ಕಂಥ ಶಾಸಕರುಗಳು, ಶ್ರೀಯುತ ಗೌರವಾನ್ವಿತ ಗೃಹ ಸಚಿವರಾದ ಡಾಕ್ಟರ್ G. ಪರಮೇಶ್ವರ್ ಸಾಹೇಬರು, ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಮಾದೇವಪ್ಪ ಸಾಹೇಬರು, ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಶ್ರೀಯುತ ಪ್ರಿಯಾಂಕ್ ಖರ್ಗೆ ಅವರು, ಎಲ್ಲ ಶಾಸಕರು ಒಳಗೊಂಡಂತೆ ಕಾಂಗ್ರೆಸ್ನ ಎಲ್ಲ ಶಾಸಕರು, JDSನ ಸಮೃದ್ಧಿ ಮಂಜುನಾಥ್ ಅಂತೇಳಿ ಬಾಗೇಪಲ್ಲಿಯವರು, BJPಯ ಸಿಮೆಂಟ್ ಮಂಜುನಾಥ್ ಅಂತೇಳಿ ಸಕಲೇಶ್ವರದ ಶಾಸಕರು, ಇದ್ರ ಜೊತೆಗೆ ನಮ್ಮ ರಾಜ್ಯ ಮಟ್ಟದ ನಾಯಕರು DSSನ ರಂಗಸ್ವಾಮಿ ಅವರು, ಮಾವಲಿ ಶಂಕರ್ ಅವರು, ಮೋಹನ್ ರಾಜ್ ಅವರು, ಚನ್ನಕೃಷ್ಣಪ್ಪ ಅವರು, DG ಸಾಗರ್ ಒಳಗೊಂಡಂತೆ ಎಲ್ಲ ರಾಜ್ಯದ ಅನೇಕ ಗಣ್ಯರನ್ನು ನಾವು ಆಹ್ವಾನ ನೀಡಿದ್ದೇವೆ. ಎಲ್ಲರೂ ಒಟ್ಟಿಗೆ ಸೇರಿ ಛಲವಾದಿ ಸಮುದಾಯದ ಚಿಂತನಾ ಸಭೆಯನ್ನು ಕೂಡ ನಾಳೆ ಹಮ್ಮಿಕೊಂಡಿದ್ದೀವಿ. ಇವರ ಸನ್ಮಾನ ಗೌರವದ ಸಮಾರಂಭ ಮುಗಿದ ನಂತರ ಈ ಸಮುದಾಯದ ಮುಂದಿನ ಹೆಜ್ಜೆಗಳು ಹೇಗಿರಬೇಕು ಅಂತೇಳಿ ಚಿತ್ರರಂಗ ಇರ್ಬೋದು, ಅಧಿಕಾರಿ ವರ್ಗದವರು ಇರ್ಬೋದು, ರಾಜಕೀಯ ರಂಗದಲ್ಲಿರ್ಬೋದು, ಸಂಘಟನಾ ರಂಗದವರಿರ್ಬೋದು, ಇನ್ನೇ ಅನೇಕ ರಂಗದ ಛಲವಾದಿ ಸಮುದಾಯವನ್ನು ಒಂದು ತೆಕ್ಕೆಗೆ ಸೇರಿಸಿದ್ದು ಒಂದು ಪೂರ್ವಭಾವಿ ನಾಡಿನ ಆಡಳಿತಕ್ಕಂಥ ನಾಡಿನ ಸಭೆ ಆಗಿರ್ತದೆ ಅಂತ ಹೇಳ್ತಾ, ಈ ಸಭೆಯ ಮುಖಾಂತರ ಎಲ್ಲ ನಾಡಿನ ಛಲವಾದಿ ಸಮುದಾಯ ಪ್ರೇಮಿಗಳು, ಬಾಬಾ ಸಾಹೇಬರ ಅನುಯಾಯಿಗಳು ತಪ್ಪದೇ ಈ ಕಾರ್ಯಕ್ರಮಕ್ಕೆ ಸಮುದಾಯ ಚಿಂತನಾ ಸಭೆಗೆ ಆಗಮಿಸಬೇಕು. ಹಾಗೆ ಎಲ್ಲ ಸಾರ್ವಜನಿಕರಲ್ಲಿ, ಎಲ್ಲ ಸಂಘಟನೆಯವರಲ್ಲಿ, ಎಲ್ಲ ಸಮುದಾಯದವರಲ್ಲಿ, ಎಲ್ಲ ನಾಯಕರು ನಾಳೆ ನಡೀತಕ್ಕಂಥ ನಮ್ಮ ಸಮುದಾಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ಸಾರ್ವಜನಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಸಮುದಾಯದ ಏಳಿಗೆಗೆ ತಮ್ಮೆಲ್ಲರ ಸಹಕಾರವನ್ನು ಈ ದಿನ ನಾನು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಧರ್ಮಗಳ ನಾಯಕರನ್ನು ನಾನು ಈ ಸಮುದಾಯನ ಛಲವಾದಿ ಸಮುದಾಯನ
ಮುಂತಕ್ಕಂಥ ಈ ಒಂದು ಪೀಳಿಗೆಗೆ ತಮ್ಮಗಳೆಲ್ಲರೂ ಸಹಕಾರ ಇರಲಿ, ಸಲಹೆ ಇರಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ಪತ್ರಿಕಾಗೋಷ್ಠಿ ಮುಖಾಂತರ ಅವರಲ್ಲಿ ಎಲ್ಲರಲ್ಲಿ ನಾನು ಈ ರಾಜ್ಯದ ಜನತೆಯಲ್ಲಿ ಮನವಿ ಮಾಡಿಕೊಳ್ತೇನೆ. ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಮ್ಮ ಸಮುದಾಯದ ಬಗ್ಗೆ ಗಮನ ಹರಿಸಬೇಕು. ನಮ್ಮ KPCC ಅಧ್ಯಕ್ಷರಿರ್ಬೋದು, ಎಲ್ಲ ಪಕ್ಷದವರು, ನಾವೇನು ಒಂದು ಪಕ್ಷಕ್ಕೆ ಸೀಮಿತವಾಗಿ ಇದನ್ನು ಮಾಡ್ತಾ ಇಲ್ಲ. ಹಾಗಾಗಿ ನನ್ನ ಛಲವಾದಿ ಸಮುದಾಯ ಏನು ಮುಂದೆ ಬರೋದಕ್ಕೆ ಆಸೆಪಟ್ಟು ನಾವು ಇವತ್ತು ಸಂವಿಧಾನಗಳನ್ನು ಹೊರಟಿದೆಯೋ ಇದಕ್ಕೆ ಎಲ್ಲ ರಂಗದವರು, ಎಲ್ಲ ಧರ್ಮದವರು ಸಹಕಾರವನ್ನು ಬಯಸ್ತಾ ಮೊದಲನೇ ಕಾರ್ಯಕ್ರಮನ ನಾವು ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಮಾಡ್ತಾ ಇದ್ದೀವಿ. ಇದಕ್ಕೆ ಪತ್ರಿಕಾ ಮಾಧ್ಯಮದವರ ಸಹಕಾರ ಇರಲಿ. ಇಲ್ಲಿ ತನಕ ಪತ್ರಿಕಾ ಮಾಧ್ಯಮ ಎಲ್ಲ ಸಂಘಟನೆಗಳನ್ನ ಬೆಳೆಸಿದ್ದೀರಿ. ಮುಂದೆ ಕೂಡ ನಮ್ಮ ಸಂವಿಧಾನ ಬಳಗಕ್ಕೂ ತಮ್ಮ ಆರೈಕೆ ಮೀರಿರೋದು ಈ ಸಂಘಟನೆಯನ್ನು ಬೆಳೆಸಬೇಕು ಅಂತ ನಿಮ್ಮದು ನಾನು ವೈಯಕ್ತಿಕವಾಗಿ ಮನವಿ ಮಾಡ್ತಾ ಇದ್ದೀನಿ. ಮತ್ತು ನನ್ನ ಸಮುದಾಯ ಮತ್ತು ಸಂಘಟನೆ ಪರವಾಗಿ ಮನವಿ ಮಾಡಿದ್ದಾರೆ. ನಾನು ಜಯಕಾಂತ್ ಚಾಲುಕ್ಯ ಅಂತ ಹೇಳಿ ಸಂವಿಧಾನ ಬಳಗದ ರಾಜ್ಯಾಧ್ಯಕ್ಷರು ಮತ್ತು KPCC ಉಪಾಧ್ಯಕ್ಷರು ಕೂಡ ಇದ್ದೀನಿ SC ವಿಭಾಗದಲ್ಲಿ. ನಾನು ಮೈಕೋ ನಾಗರಾಜ್ ಅಂತೇಳಿ ರಾಜ್ಯ ಖಜಾಂಚಿ ಛಲವಾದಿ ಮಹಾಸಭಾ. ಇವತ್ತಿನ ದಿನ ಪತ್ರಿಕಾ ಮಾಧ್ಯಮನ ಕರೆದಿರೋದು ಒಂದೇ ಉದ್ದೇಶ, ನಾಳೆ ನಡೆಯಲಿರುವ 7/7/24 BR ಅಂಬೇಡ್ಕರ್ ಭವನದಲ್ಲಿ ನಡೆಯುತ್ತಿರುವ ಮರೆಯಾದ ಛಲವಾದಿ ಚೇತನಗಳ ಚಿರಸ್ಮರಣಾ ಕಾರ್ಯಕ್ರಮ ಅಂತೇಳಿ ಛಲವಾದಿ ಮಹಾಚೇತನರಾದ 7 ಜನ ಛಲವಾದಿ ನಾಯಕರುಗಳು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವ ಒಂದು ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ 31 ಜಿಲ್ಲೆಗಳಿಂದ ನಮ್ಮ ಛಲವಾದಿ ಬಂಧುಗಳು ಬಂದು ಆ ನಮ್ಮ ಸಮಾಜಕ್ಕೆ ದುಡಿದಿರುವ ನಾಯಕರುಗಳಿಗೆ, ಅವರ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸಂವಿಧಾನ ಬಳಗ ಮತ್ತು ಛಲವಾದಿ ಮಹಾಸಭಾದಿಂದ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗನಾದ ಶ್ರೀಯುತ ಆನಂದರಾಜ್ ಅಂಬೇಡ್ಕರ್ ಅಮೃತ ಹಸ್ತದಿಂದ ಅವರಿಗೆ ಸಾಂತ್ವನ ಮತ್ತು ಒಂದು ನೆನಪಿನ ಕಾಣಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಸಮುದಾಯದ ಸ್ವಾಮೀಜಿಗಳಾದ ಶ್ರೀ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೀತದೆ. ಅದಕ್ಕೋಸ್ಕರ ಎಲ್ಲ ರಾಜ್ಯದ 31 ಜಿಲ್ಲೆಯ ಛಲವಾದಿ ಬಂಧುಗಳು ಈ ಪತ್ರಿಕಾ ಮಾಧ್ಯಮವನ್ನೇ ಆಹ್ವಾನವನ್ನು ತಿಳಿದು